with initiation through watering the baptism. As instigator, let me invite all the dignitaries and distinguished guests. It's my extreme pleasure to invite on the stage Mr. Nagaraj P. Sir, BRO of Shimoga, to share. ನಮಸ್ಕಾರ. ಶಿವಮೊಗ್ಗ ತಾಲೂಕಿನಲ್ಲಿ ಅದರಲ್ಲಿ ವಿಶೇಷವಾಗಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಒಂದು ಸೈನ್ಸ್ ಫೇರ್ ಕಾರ್ಯಕ್ರಮವನ್ನು ಬಹಳ ಅತ್ಯುತ್ತಮವಾಗಿ ಆಯೋಜನೆ ಮಾಡಿದ್ದಾರೆ. ಈ ಸೈನ್ಸ್ ಫೇರ್ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಲ್ನಾಡು ಎಜುಕೇಷನ್ ಕಾರ್ಯಕ್ರಮದ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಅಜಿತ್ ಆನಂದ್ ಸರ್ ಅವರೇ, ಕಾರ್ಯಕ್ರಮದ ಚೀಫ್ ಆಶೀರ್ವಾಗಿರ್ತಕ್ಕಂಥ ಸಿಮ್ಸ್ನ ಮೆಡಿಕಲ್ ಪ್ರೊಫೆಸರ್ ಆಗಿರ್ತಕ್ಕಂಥ ಡಾಕ್ಟರ್ ತನ್ವೀರ್ ಅಹಮದ್ ಸರ್ ಅವರೇ, ಮತ್ತು ಈ ತಾನೇ ನಮ್ಮ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಾಗಿ ಆಗಮಿಸಿರ್ತಕ್ಕಂಥ ಶಿವಮೊಗ್ಗ ಪೇಟೆಯ ಸರ್ಕಾರಿ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸನ್ಮಾನ್ಯ ರವಿ ಪಾಟೀಲ್ ಸರ್ ಅವರೇ, ಸೊ ಹಾಗೆ ಮಲ್ನಾಡು ಎಜುಕೇಷನ್ ಟ್ರಸ್ಟ್ನ ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಪದಾಧಿಕಾರಿಗಳು, ಈ ಕ್ಲಾಸ್ ಸಂಸ್ಥೆಯ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ಗೌರವಾನ್ವಿತ ಅತಿಥಿಗಳೇ ಮತ್ತು ಸೈನಿಕರಿಗೆ, ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಿಕ್ಷಕ ಬಂಧುಗಳೇ ಮತ್ತು ಎಲ್ಲ ಮಾಧ್ಯಮಗಳಿದ್ದಾರೆ. ಪ್ರಾಯಶಃ ನಾವು ಅನೇಕ ಸ್ಪರ್ಧೆಗಳಿಂದ ವಿದ್ಯಾರ್ಥಿಗಳಿಗೆ ಕಾಂಪಿಟೇಷನ್ಸ್ಗಳನ್ನು ನಾವು ಕಂಡಕ್ಟ್ ಮಾಡ್ತೀವಿ. ಈ ಎಲ್ಲ ಸ್ಪರ್ಧೆಗಳ ಕಾಂಪಿಟೇಷನ್ಗಳನ್ನ ಪರಿಶೀಲನೆ ಮಾಡಿದಾಗ ಇತಿಹಾಸದಲ್ಲಿ ಇದೇ ಮೊದಲನೇ ಬಾರಿಗೆ ಇಷ್ಟೊಂದು ದೊಡ್ಡ ಮೊತ್ತದ ಬಹುಮಾನವನ್ನು ಇಟ್ಟು ಮಲ್ನಾಡು ಎಜುಕೇಷನ್ ಟ್ರಸ್ಟ್ನವರು ಒಂದು ಸೈನ್ಸ್ ಎಕ್ಸಿಬಿಷನ್ ಕಂಡಕ್ಟ್ ಮಾಡಿದ್ದಾರೆ. ಪ್ರಥಮ ಬಹುಮಾನ 50,000 ರೂಪಾಯಿ, ದ್ವಿತೀಯ ಬಹುಮಾನ 40,000 ರೂಪಾಯಿ, ತೃತೀಯ ಬಹುಮಾನ 35,000. ಇದಕ್ಕೂ ಕೂಡ ಬಹಳ ಅತ್ಯಂತ ದೊಡ್ಡ ಮೊತ್ತದ ಬಹುಮಾನವನ್ನು ಇಟ್ಟಿದ್ದಾರೆ. ಇದರಿಂದ ನಮಗೆ ಗೊತ್ತಾಗ್ತದೆ ಆ ಮಲ್ನಾಡು ಎಜುಕೇಷನ್ ಟ್ರಸ್ಟ್ ವಿದ್ಯಾರ್ಥಿಗಳಿಗೆ ಅದರಲ್ಲೂ ವಿಶೇಷವಾಗಿ ವಿಜ್ಞಾನ ಕಲಿಕೆಯಲ್ಲಿ ಆಸಕ್ತಿಯನ್ನು ಉಂಟು ಮಾಡಲಿಕ್ಕೆ, ಮಕ್ಕಳಿಗೆ ಉತ್ತೇಜನವನ್ನು ನೀಡಲಿಕ್ಕೆ ಇಷ್ಟೊಂದು ದೊಡ್ಡ ಮಟ್ಟದ ಬಹುಮಾನದೊಂದಿಗೆ ಇವತ್ತಿನ ಈ ಒಂದು ಸೈನ್ಸ್ ಫೇರ್ ಅನ್ನ ಅವರು ಕಂಡಕ್ಟ್ ಮಾಡಿದ್ದಾರೆ. ಪ್ರಾಯಶಃ ಸೈನ್ಸ್ ಫೇರ್ ಅಲ್ಲಿ ಈಗಾಗಲೇ ತಮ್ಮ ವರದಿ ಭಾರತದಲ್ಲಿ 47 ಬೇರೆ ಮಾಡೆಲ್ಸ್ಗಳನ್ನು ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ. ಬೇರೆ ಶಾಲೆಯಿಂದ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಸೊ ಇದೊಂದು ದೊಡ್ಡ ಮಟ್ಟದ ಪ್ರೈಸ್ ಇದ್ದಾಗ ತುಂಬಾ ಟಫ್ ಕಾಂಪಿಟೇಷನ್ ಈ ಎಕ್ಸಿಬಿಷನ್ ಅಲ್ಲಿದೆ. ಮಕ್ಕಳು ತುಂಬಾ ಡೀಪ್ ಆಗಿ ಈ ಎಕ್ಸಿಬಿಷನ್ ಅಲ್ಲಿ ಪ್ರಿಪೇರ್ ಮಾಡಿಕೊಂಡು ಇದರಲ್ಲಿ ಎಕ್ಸಿಬಿಷನ್ ಅನ್ನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಪ್ರಾಯಶಃ ಬೆಸ್ಟ್ ಎಕ್ಸಿಬಿಷನ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಸ್ಕೂಲ್ ಆಕ್ಟಿವಿಟೀಸ್ಗಳಲ್ಲಿ ಅಕಾಡೆಮಿಕ್ ಆಕ್ಟಿವಿಟೀಸು ಅಥವಾ ನಾನ್ ಅಕಾಡೆಮಿಕ್ ಆಕ್ಟಿವಿಟೀಸು ಎಲ್ಲ ತಿಳ್ಕೊಂಡ್ರೆ ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ನಾವು ಸ್ಕಿಲ್ ಅನ್ನ ಡೆವಲಪ್ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಉದ್ದೇಶ. ನೀವು ಗ್ರೇಡ್ಗಳಲ್ಲಿ ಬೇರೆ ಬೇರೆ ಎಕ್ಸಾಮಿನೇಷನ್ ಅಲ್ಲಿ ಗ್ರೇಡ್ಗಳನ್ನು ತಿಳ್ಕೊಳ್ತೀವಿ. ಆ ಗ್ರೇಡಿಂದ ನಮಗೆ ನಾಲೆಡ್ಜ್ ಸಿಗ್ತದೆ. ಬಟ್ ಆ ಗ್ರೇಡ್ ಜೊತೆಗೆ ಈ ತರದ ಆಕ್ಟಿವಿಟೀಸ್ಗಳು ವಿದ್ಯಾರ್ಥಿಗಳಲ್ಲಿ ಸ್ಕಿಲ್ ಅನ್ನ ಡೆವಲಪ್ ಮಾಡುತ್ತದೆ. ಸೈನ್ಸ್ ಎಕ್ಸಿಬಿಷನ್ಗಳನ್ನು ಕಂಡಕ್ಟ್ ಮಾಡೋದ್ರ ಮೂಲಕ ಮೊದಲನೇದಾಗಿ ದ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಸಬ್ಜೆಕ್ಟ್ ಅರ್ಥ ಮಾಡ್ಕೊಳ್ಳಿಕ್ಕೆ ಇದು ತುಂಬಾ ಸಹಾಯ ಆಗ್ತದೆ. ಎರಡನೇದಾಗಿ ಸೈನ್ಸ್ ಫೇರ್ಗಳು ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಸೈಂಟಿಫಿಕ್ ಆಟಿಟ್ಯೂಡ್ ಅನ್ನು ಡೆವಲಪ್ ಮಾಡ್ತದೆ. ಈ ಸೈಂಟಿಫಿಕ್ ಆಟಿಟ್ಯೂಡ್ ಡೆವಲಪ್ ಮಾಡೋದ್ರ ಜೊತೆಗೆ ಆ ಸೈನ್ಸ್ ಎಕ್ಸಿಬಿಷನ್ ಅನ್ನ ವೀಕ್ಷಣೆ ಏನು ಮಾಡ್ತಾರೆ, ಪೇರೆಂಟ್ಸ್ ಆಗಿರ್ಬೋದು, ಅದರ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಅದರ್ ಟೀಚರ್ಸ್ ಆಗಿರ್ಬೋದು, ಅವರಲ್ಲಿ ಒಂದು ಸೈನ್ಸ್ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತದೆ ಈ ತರದ ಫೈರ್ಗಳು. ಇದು ಬಹಳ ಮುಖ್ಯ. ಇವತ್ತು ನಮಗೆ ಸೈಂಟಿಫಿಕ್ ಆಟಿಟ್ಯೂಡ್ ನಮ್ಮ ಲೈಫ್ ಆಸ್ಪೆಕ್ಟ್ ಅಲ್ಲಿ ಸೈಂಟಿಫಿಕ್ ಆಟಿಟ್ಯೂಡ್ ಪ್ರತಿಯೊಬ್ಬರಿಗೂ ಇದೆ. ಕೇವಲ ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲ, ಟೀಚರ್ಸ್ ಅಷ್ಟೇ ಅಲ್ಲ, ಪೇರೆಂಟ್ಸ್
ಸೈನ್ಸ್ ಫೈರ್ಗಳನ್ನ ಸ್ಕೂಲ್ ಲೆವೆಲಲ್ಲಿ, ತಾಲೂಕು ಲೆವೆಲಲ್ಲಿ, ಕ್ಲಸ್ಟರ್ ಲೆವೆಲಲ್ಲಿ ಕಂಡಕ್ಟ್ ಮಾಡ್ತೀವಿ. ಸೊ ಇದರ ಮೇನ್ ಆಬ್ಜೆಕ್ಟಿವ್ ಇರ್ತಕ್ಕಂಥದ್ದು ಸೊಸೈಟಿನಲ್ಲಿ ಒಂದು ಸೈಂಟಿಫಿಕ್ ಆಟಿಟ್ಯೂಡ್ ಅನ್ನು ಡೆವಲಪ್ ಮಾಡಬೇಕು. ನಮ್ಮ ಏನು ಸೈಂಟಿಸ್ಟ್ಗಳನ್ನ ಐಡೆಂಟಿಫೈ ಮಾಡಬೇಕು. ಸೊ ಇದರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಸೈನ್ಸ್ ಅನ್ನ ಕಲಿಯಲಿಕ್ಕೆ ಇಂಟ್ರೆಸ್ಟ್ ಅನ್ನ ನಾವು ಕ್ರಿಯೇಟ್ ಮಾಡಬೇಕು ಅನ್ನುವಂಥದ್ದು ಮುಖ್ಯ ಉದ್ದೇಶ ಆಗಿರುತ್ತದೆ. ಸೈನ್ಸ್ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಇರಬೇಕು. ನಾವು ಯಾವುದನ್ನು ಕಲಿಯಬೇಕಾದರೂ ಕೂಡ ಇಂಟ್ರೆಸ್ಟ್ ಮತ್ತು ಕ್ಯೂರಿಯಾಸಿಟಿ ಇಲ್ಲ ಅಂತಂದ್ರೆ ಏನನ್ನು ಕಲಿಯಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ರಿಂದ ಈ ಸೈನ್ಸ್ ಸಬ್ಜೆಕ್ಟ್, ಸೈನ್ಸ್ ಎಕ್ಸಿಬಿಷನ್ ಅಲ್ಲಿ ಭಾಗವಹಿಸತಕ್ಕಂಥ ಪ್ರತಿಯೊಂದು ಪಾರ್ಟಿಸಿಪೆಂಟ್ಸ್ ಕೂಡ ಅವರಲ್ಲಿ ಒಂದು ಇಂಟ್ರೆಸ್ಟ್ ಮತ್ತು ಕ್ಯೂರಿಯಾಸಿಟಿಯನ್ನು ಡೆವಲಪ್ ಮಾಡುತ್ತದೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇವೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನಮ್ಮ 21st ಸೆಂಚುರಿ ಸ್ಕಿಲ್ಸ್ ಅಂತ ಹೇಳಿ 21ನೇ ಶತಮಾನದ ಕೌಶಲ್ಯಗಳು ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದಿದೆ. ಆ ರಾಷ್ಟ್ರೀಯ ಶಿಕ್ಷಣ ನೀತಿ ಏನಿರ್ತದೆ ಅಂದ್ರೆ ನಮ್ಮ ಮಕ್ಕಳಿಗೆ ಕ್ಲಾಸ್ ರೂಮ್ ನಲ್ಲಿ ಏನು ಸಬ್ಜೆಕ್ಟ್ ಅನ್ನ ಕಲಿತಾರೆ ಆ ಸಬ್ಜೆಕ್ಟ್ ಜೊತೆ ಸ್ಕಿಲ್ಸ್ ಮತ್ತು ಆಟಿಟ್ಯೂಡ್ ಡೆವಲಪ್ ಆಗಬೇಕು ಅನ್ನುವಂಥದ್ದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಹೇಳ್ತದೆ. ಆ ಸ್ಕಿಲ್ಸ್ ಗಳಲ್ಲಿ ಬಹಳ ಮುಖ್ಯವಾಗಿ ಯಾವುದು ಅಂತಂದ್ರೆ ಕ್ರಿಯೇಟಿವಿಟಿ. ಮಕ್ಕಳಲ್ಲಿ ಕ್ರಿಯೇಟಿವಿಟಿ ಹೇಗೆ ಡೆವಲಪ್ ಆಗ್ತದೆ? ಒಂದೊಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡುವಾಗ ಪ್ರತಿ ವಿದ್ಯಾರ್ಥಿಯು ಕೂಡ ತನ್ನನ್ನ ತಾನು ಅದರಲ್ಲಿ ತೊಡಗಿಸ್ಕೊಂಡಿದ್ದಾದ್ರೆ ಆ ಪ್ರತಿ ಎಕ್ಸಿಬಿಷನ್ ರಿಫ್ಲೆಕ್ಷನ್ ಏನಿದೆ ಅದು ಅವನ ಕ್ರಿಯೇಟಿವಿಟಿಯನ್ನ ತೋರಿಸ್ತದೆ. ಎಷ್ಟು ಕ್ರಿಯೇಟಿವ್ ಆಗಿ ಇದನ್ನ ಮಾಡಿದ್ದಾರೆ, ಅವನಲ್ಲಿ ಕ್ರಿಯೇಟಿವಿಟಿ ಎಷ್ಟಿದೆ ಅನ್ನುವಂಥದ್ದನ್ನ ಪ್ರತಿ ಮಾಡೆಲ್ ಕೂಡ ತೋರಿಸ್ತದೆ. ನೀವು ನೋಡಿ ಒಂದು 10 ನಿಮಿಷ ವಿದ್ಯಾರ್ಥಿ ಮುಂದೆ ನಿಂತ್ಕೊಂಡು ನೋಡಿದ್ರೆ ಅದರಲ್ಲಿ ಏನಾದರೂ ಇನ್ನೋವೇಟಿವ್ ಐಡಿಯಾಸ್ಗಳಿದಾವ, ಅವನ ಥಾಟ್ ಏನು, ಅವನ ಐಡಿಯಾ ಏನು, ಅವನ ಕ್ರಿಯೇಟಿವಿಟಿ ಏನಿದೆ, ಇದೆಲ್ಲವೂ ಕೂಡ ಒಂದು ಸಿಂಪಲ್ ಮಾಡೆಲ್ ಆ ವಿದ್ಯಾರ್ಥಿಯ ಕ್ರಿಯೇಟಿವಿಟಿಯನ್ನು ಎಕ್ಸ್ಪ್ಲೋರ್ ಮಾಡುತ್ತೆ. ಇದು ಸಾಮಾನ್ಯವಾಗಿ ಸುಮ್ಮನೆ ಒಂದು ಮಾಡೆಲ್ ಮಾಡಿಕೊಂಡು ಆ ವಿದ್ಯಾರ್ಥಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತಕ್ಕಂಥದ್ದು ಭಾವಿಸೋದಲ್ಲ. ಆ ಮಾಡೆಲ್ ಅನ್ನ ಪ್ರಿಪೇರ್ ಮಾಡುವಾಗ ಅಲ್ಲಿರ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ಡೀಪ್ ಆಗಿ ಅರ್ಥ ಮಾಡ್ಕೊಳ್ತಾನೆ. ಕಾನ್ಸೆಪ್ಚುಯಲ್ ಲರ್ನಿಂಗ್ ಆಗ್ತದೆ. ಕಾನ್ಸೆಪ್ಚುಯಲ್ ಲರ್ನಿಂಗ್ ಜೊತೆಗೆ ಅವನಿಗೆ ಕ್ರಿಯೇಟಿವಿಟಿ ಡೆವಲಪ್ ಆಗ್ತದೆ, ಸಬ್ಜೆಕ್ಟ್ ನ ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ. ಈ ಎಲ್ಲ ಸ್ಕಿಲ್ಸ್ಗಳು ಕೂಡ ಡೆವಲಪ್ ಆಗ್ತದೆ. ಮತ್ತೆ ಅದನ್ನ ಅವನು ಪ್ರೆಸೆಂಟ್ ಮಾಡುವಾಗ ಅವನ ಕಮ್ಯುನಿಕೇಶನ್ ಸ್ಕಿಲ್ ಡೆವಲಪ್ ಆಗ್ತದೆ. ಇದು ಬಹಳ ಇಂಪಾರ್ಟೆಂಟ್. ನಮ್ಮ 21st ಸೆಂಚುರಿ ಸ್ಕಿಲ್ಸ್ ಗಳಲ್ಲಿ ಏನಿಲ್ಲ, ಒಂದು ಕ್ರಿಯೇಟಿವಿಟಿ, ಇನ್ನೊಂದು ಕಮ್ಯುನಿಕೇಶನ್ ಸ್ಕಿಲ್. ಈ ಕಮ್ಯುನಿಕೇಶನ್ ಸ್ಕಿಲ್ ನೀವು ಸೈನ್ಸ್ ಫೈರ್ಗಳಲ್ಲಿ, ಸೈನ್ಸ್ ಎಕ್ಸಾಮ್ಗಳಲ್ಲಿ, ಸೈನ್ಸ್ ಎಕ್ಸಿಬಿಷನ್ಗಳಲ್ಲಿ ನೀವು ಪ್ರೆಸೆಂಟ್ ಮಾಡ್ತೀವಿ. ಅದಕ್ಕೆ ಮಾರ್ಕ್ಸ್ ಇಟ್ಟಿರ್ತಾರೆ. ಅವರು ಪ್ರೈಸ್ ಕೊಡುವಾಗ ನೀವು ಎಕನಾಮಿಕಲ್ ಮತ್ತು ಪ್ರೆಸೆಂಟ್ ಮಾಡಿದ್ದೀರಿ, ನಿಮ್ಮ ಸ್ಕಿಲ್ ಹೇಗಿದೆ, ಪ್ರೆಸೆಂಟೇಷನ್ ಸ್ಕಿಲ್ ಹೇಗಿದೆ, ನಿಮ್ಮ ನಾಲೆಜ್ ಹೇಗಿದೆ. ಆದ್ರಿಂದ ಈ ಕಮ್ಯುನಿಕೇಶನ್ ಸ್ಕಿಲ್ ಅನ್ನು ಕೂಡ ನಿಮ್ಮ ಎಕ್ಸಿಬಿಷನ್ ಡೆವಲಪ್ ಮಾಡ್ತದೆ. ಕೇವಲ ಸೈಂಟಿಫಿಕ್ ಆಟಿಟ್ಯೂಡ್ ಅಲ್ಲ, ನಿಮ್ಮ ಸೈಂಟಿಫಿಕ್ ಆಟಿಟ್ಯೂಡ್ ಜೊತೆ ನಿಮ್ಮ ಕ್ರಿಯೇಟಿವಿಟಿ ಮತ್ತು ಕಮ್ಯುನಿಕೇಶನ್ ಸ್ಕಿಲ್ ಅನ್ನು ಕೂಡ ಇದು ನಿಮ್ಮಲ್ಲಿ ಡೆವಲಪ್ ಮಾಡಲಿಕ್ಕೆ ಈ ತರದ ಎಕ್ಸಿಬಿಷನ್ಸ್ಗಳು ತುಂಬಾ ಹೆಲ್ಪ್ ಆಗ್ತದೆ. ಇದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಕ್ರಿಟಿಕಲ್ ಥಿಂಕಿಂಗ್, ಲಾಜಿಕಲ್ ಥಿಂಕಿಂಗ್. ನೋಡಿ, ಈಗ ಎಲ್ಲರಿಗೂ ಐಡಿಯಾ ಬರೋದಿಲ್ಲ. ನಾವು ಪ್ರೈಸ್ ಅನ್ನು ಕೊಡುವಾಗ ಸೈನ್ಸ್ ಎಕ್ಸಿಬಿಷನ್ ಅಲ್ಲಿ ಒಂದು ಮಾರ್ಕ್ಸ್ ಅನ್ನು ಕೊಡುವಾಗ ಒಂದು ಅಬ್ಸರ್ವೇಷನ್ ಅನ್ನು ಮಾಡ್ತೀವಿ. ಏನ್ ಅಬ್ಸರ್ವೇಷನ್ ಅಂದ್ರೆ ಇದರಲ್ಲಿ ಏನಾದರೂ ನ್ಯೂ ಐಡಿಯಾ ಇದೆಯಾ, ಮಗುವಿನಲ್ಲಿ ಏನಾದರೂ ಒಂದು ಇನ್ನೋವೇಟಿವ್ ಐಡಿಯಾ ಇದೆಯಾ, ಈ ಎಕ್ಸ್ಪೆರಿಮೆಂಟ್ ಅನ್ನ ಯಾರು ಮಾಡಿರಬಾರ್ದು, ಅವರೇ ಸ್ವಂತವಾಗಿರ್ತಕ್ಕಂಥ ಒಂದು ಸಣ್ಣ ಆಲೋಚನೆಯಿಂದ ಈ ಮಾಡೆಲ್ ಅವರು ತಯಾರು ಮಾಡಿದ್ದೇವೆ. ಈ ತರದ ನೀವು ಇನ್ನೋವೇಟಿವ್ ಐಡಿಯಾಗಳು, ಈ ನ್ಯೂ ಇನ್ನೋವೇಟಿವ್ ಐಡಿಯಾಗಳು ಎಲ್ಲಿ ಬರ್ತದೆ ಅಂತಂದ್ರೆ ನಮ್ಮ ಲಾಜಿಕಲ್ ಥಿಂಕಿಂಗ್ ಇಂದ ಬರ್ತದೆ. ನೋಡಿ, ಸೈನ್ಸ್ ಎಕ್ಸಿಬಿಷನ್ ಇಂದ ಕೇವಲ ಕ್ರಿಯೇಟಿವಿಟಿ ಅಲ್ಲ, ಕಮ್ಯುನಿಕೇಶನ್ ಸ್ಕಿಲ್ ಅಲ್ಲ, ನಿಮ್ಮ ಲಾಜಿಕಲ್ ಥಿಂಕಿಂಗ್ ಎಬಿಲಿಟಿನೂ ಕೂಡ ಇದರಲ್ಲಿ ನೀವು ಡೆವಲಪ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಕೊಲಾಬರೇಷನ್ ಬಹಳ ಇಂಪಾರ್ಟೆಂಟ್. ಕೊಲಾಬರೇಷನ್ ಸೈನ್ಸ್ ಎಕ್ಸಿಬಿಷನ್ ಅಲ್ಲಿ ಟೀಚರ್ಸ್ ಇರ್ತಾರೆ, ನಿಮ್ಮ ಮೆಂಟರ್ ಟೀಚರು, ನಿಮ್ಮ ಗೈಡ್, ನಿಮ್ಮ ಜೊತೆ ಯಾರು ನಿಮ್ಮ ಪಾರ್ಟಿಸಿಪೇಟ್ ಇರ್ತಾರೆ, ಸೊ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಇರ್ತಾರೆ. ಇವರೆಲ್ಲ ಒಟ್ಟಿಗೆ ಸೇರಿ ಮಾಡುವಾಗ ನಿಮಗೆ ಒಂದು ಕೊಲಾಬರೇಷನ್ ಅಲ್ಲಿ ಡೆವಲಪ್ ಆಗ್ತದೆ. ಸೊ ಈ ರೀತಿ ಈ 21st ಸೆಂಚುರಿ ಸ್ಕಿಲ್ಸ್ ಗಳನ್ನ ಡೆವಲಪ್ ಮಾಡಲಿಕ್ಕೆ ಸೈನ್ಸ್ ಎಕ್ಸಿಬಿಷನ್ ಮಕ್ಕಳಿಗೆ, ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಪ್ರಯೋಜನ ಆಗ್ತದೆ. ಸೊ ಸಾಮಾನ್ಯವಾಗಿ ಇದನ್ನ ಏನೋ ಒಂದು ಸಾಮಾನ್ಯ ವಿಷಯವಾಗಿ ಇಟ್ಟಿಲ್ಲ. ಈ ತರದ ಸ್ಕಿಲ್ ಅನ್ನ ಡೆವಲಪ್ ಮಾಡಲಿಕ್ಕೆ ಇವತ್ತು ಮಲ್ನಾಡ್ ಎಜುಕೇಶನ್ ಟ್ರಸ್ಟ್ ಅವರು ಬಹಳ ವಿದ್ಯಾರ್ಥಿಯ ಭವಿಷ್ಯವನ್ನ, ಅವರ ಹಿತದೃಷ್ಟಿಯನ್ನ ಗಮನದಲ್ಲಿಟ್ಟುಕೊಂಡು ಅವರ ಆಸಕ್ತಿ ಅಭಿರುಚಿಯನ್ನು ಹೆಚ್ಚಿಸಬೇಕು, ಅವರಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕು, ಸೈನ್ಸ್ ಆಟಿಟ್ಯೂಡ್ ಅನ್ನ ಡೆವಲಪ್ ಮಾಡಬೇಕು, ಸೈನ್ಸ್ ಕಲಿಕೆಯಲ್ಲಿ ಅವರ ಇಂಟ್ರೆಸ್ಟ್ ಅನ್ನ ನಾವು ಕ್ರಿಯೇಟ್ ಮಾಡಬೇಕು. ಇದರ ಜೊತೆಗೆ ನಮ್ಮ 21st ಸೆಂಚುರಿಯ ಸ್ಕಿಲ್ಸ್ ಗಳನ್ನು ಕೂಡ ಮಕ್ಕಳಲ್ಲಿ ಡೆವಲಪ್ ಮಾಡಬೇಕು. ಕರಿಕ್ಯುಲರ್ ಅಷ್ಟೇ ಇಲ್ಲ, ನಾವು ನಾನ್ ಕರಿಕ್ಯುಲರ್ ಆಕ್ಟಿವಿಟೀಸ್ ಗಳಲ್ಲಿ ಮಕ್ಕಳನ್ನ ಆಲ್ರೌಂಡ್ ಡೆವಲಪ್ಮೆಂಟ್ ಆಗುವ ಹಿನ್ನೆಲೆಯಲ್ಲಿ ಈ ತರದ ಎಕ್ಸಿಬಿಷನ್ಸ್ ಗಳು ಹೆಲ್ಪ್ ಆಗ್ತದೆ ಅನ್ನೋದನ್ನ ನಮಗಲ್ಲಿ ಇಟ್ಕೊಂಡು ಈ ತರದ ಒಂದು ಎಕ್ಸಿಬಿಷನ್ ಅನ್ನ ಕಂಡಕ್ಟ್ ಮಾಡಿದ್ದಾರೆ. ಮತ್ತೆ ನಮಗೆ ಈ ಸೈನ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಅನೇಕ ಆವಿಷ್ಕಾರಗಳಾಗಿವೆ, ಅನೇಕ ಇನ್ವೆನ್ಷನ್ಗಳಾಗಿದ್ದಾವೆ. ಆ ವಿಜ್ಞಾನಿಗಳು ಅವರ ಇನ್ವೆನ್ಷನ್ ನಾವು ಕೂಡ ಅವರ ಒಂದು ದೊಡ್ಡ
ಅವರ PhD MPhil ಮಾಡಿಕೊಂಡು ರ್ಯಾಂಕ್ ಬಂದು ಆ ಥರದಲ್ಲಿ ಇನ್ವೆನ್ಷನ್ ಆಗಿರ್ತಕ್ಕಂಥದ್ದೆಲ್ಲ ಅವರ ಇತಿಹಾಸವನ್ನ ನೋಡಿದ್ರೆ ಅವರ ಸ್ಕೂಲ್ ಸ್ಟಡಿ ಮಾಡಿಸಲು ತುಂಬಾ ಕಡಿಮೆ ಇದ್ದಾರೆ. ಕೆಲವರು ಡ್ರಾಪ್ಔಟ್ ಆಗಿದ್ದಾರೆ, ಸ್ಕೂಲನ್ನು ಬಿಟ್ಟಂತವರು ಸೈಂಟಿಸ್ಟ್ಗಳಾಗಿದ್ದಾರೆ. ದೊಡ್ಡ ದೊಡ್ಡ ಸೈನ್ಸ್ ಅನ್ನ ಸ್ಟಡಿ ಮಾಡಿ MPhil PhD ಮಾಡಿರ್ತಕ್ಕಂಥದ್ದೆಲ್ಲ ಅನೇಕ ಸೈನ್ಸ್ಗಳನ್ನ ನೋಡಿದ್ರೆ ನಮಗೆ ಅವ್ರಿಗೆ ಇನ್ಸ್ಪೈರ್ ಆಗ್ತದೆ. ನಮಗೆ ಅವ್ರನ್ನೆಲ್ಲ ನೋಡಿದ್ರೆ ಸಪೋಸ್ ಒಂದು ಬೆಂಜಮಿನ್ ಫ್ರಾಂಕ್ಲಿನ್ ಅಂತಕ್ಕಂಥ ವಿಜ್ಞಾನಿ ಅವನು ಈಗ ನಮ್ಮ ಮಳೆಗಾಲದಲ್ಲಿ ಅವರಿಗೆ ರ್ಯಾಂಕ್ ಸ್ಟೂಡೆಂಟ್ ಅಲ್ಲ, ಒಂದು ಬಯಲಿನಲ್ಲಿ ಮಳೆಗಾಲದಲ್ಲಿ ಆಟ ಆಡ್ತಾ ಇದ್ದ. ಆ ಸಂದರ್ಭದಲ್ಲಿ ಅವನು ಈ ಗಾಳಿಪಟ ಇದೆಯಲ್ಲ ಅದನ್ನು ಆಡಿಸ್ತಾ ಇದ್ದ. ಮಳೆ ಬಂದಿತ್ತು, ಸ್ವಲ್ಪ ಮಳೆ ತುತ್ತೂರಲ್ಲಿ ಮಳೆ ಬರ್ತಾ ಇತ್ತು, ಅದು ದಾರ ಮಧ್ಯ ಆಗಿತ್ತು. ಗಾಳಿಪಟ ಆಡ್ತಾ ಆಡ್ತಾ ಮೇಲೆ ಬಂದು ಆಗ ಮಿಂಚು ಗುಡುಗು ಎಲ್ಲ ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ಅವನಿಗೆ ಸಡನ್ ಆಗಿ ಕೈಗೆ ಒಂದು ಶಾಕ್ ಹೊಡೆಯಿತು. ಆಗ ಅವನಿಗೆ ಕ್ಯೂರಿಯಾಸಿಟಿ, ಹಾಗೆ ನನಗೆ ಶಾಕ್ ಹೊಡಿತಲ್ಲ ಅಂತ ಹೇಳಿ ತುಂಬಾ ಕ್ಯೂರಿಯಾಸಿಟಿ ಆಗಿದೆ. ಮನೆಗೆ ಹೋಗಿ ಯೋಚನೆ ಮಾಡಿದ್ದಾರೆ, ನಾನು ಯಾಕೆ ಗಾಳಿಪಟ ಎತ್ತರಕ್ಕೆ ಹೋದಂತೆ ನಮ್ಮ ಕೈಗೆ ಶಾಕ್ ಹೊಡಿತಲ್ಲ ಅಂತ ಯೋಚನೆ ಮಾಡಿದಾಗ ಸೊ ಅಲ್ಲಿ ಏನ್ ಲೈಟಿಂಗ್ ಇತ್ತಲ್ಲ ಅದರಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಇದ್ದಾವೆ. ಈ ಎಲೆಕ್ಟ್ರಿಕ್ ಚಾರ್ಜಸ್ ದಾರ ನೆಟ್ಟಾಗಿದ್ದರಿಂದ ಅದು ಕಂಡಕ್ಟಿವಿಟಿ ಆಗಿ ಎಲೆಕ್ಟ್ರಿಸಿಟಿ ಪಾಸ್ ಆಗಿ ನಮ್ಮ ಬಾಡಿ ಒಳಗಡೆ ಎಲೆಕ್ಟ್ರಿಸಿಟಿ ಪಾಸ್ ಆಯಿತು ಅನ್ನುವಂಥದ್ದನ್ನ ಅವನು ಆಲೋಚನೆ ಮಾಡಿದ್ರು. ಆಗ ಅವರು ಆಲೋಚನೆ ಮಾಡಿ ಸುಮ್ಮನೆ ಕೊಡಲಿಲ್ಲ. ಅವರು ಎತ್ತರದಲ್ಲಿ ಈ ತರ ಲೈಟಿಂಗ್ ಆಯಿತು ಅಂದ್ರೆ ದೊಡ್ಡ ದೊಡ್ಡ ಕಟ್ಟಡಗಳಿಗೆ ಹಾನಿ ಆಗ್ತದೆ. ಈ ಲೈಟಿಂಗ್ ನಲ್ಲಿ ಬಿಲ್ಡಿಂಗ್ಗಳು ತುಂಬಾ ಬಿಲ್ಡಿಂಗ್ಗಳು ಕೂಡ ಹಾನಿ ಆಗ್ತದೆ. ಅದಕ್ಕೋಸ್ಕರ ಬಿಲ್ಡಿಂಗ್ಗಳ ಹಾನಿ ಆಗೋದನ್ನ ತಪ್ಪಿಸ್ಬೇಕು ಅಂತ ಹೇಳಿ ಮಾಡಿದ್ರೆ ಆ ಲೈಟಿಂಗ್ ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಿಸಿಟಿನ ನಾವು ಅರ್ತಿಗೆ ಡಿಸ್ಚಾರ್ಜ್ ಮಾಡಿದ್ರೆ ಕಟ್ಟಡಕ್ಕಾಗುವಂಥ ಅಪಾಯವನ್ನು ತಪ್ಪಿಸ್ಬೋದು ಅಂತ ಹೇಳಿ ಇಡೀ ವಿಶ್ವದಲ್ಲಿ ಮಹತ್ವವಾಗಿದೆ ಲೈಟಿಂಗ್ ಕಂಡಕ್ಟರ್ ಅನ್ನ ಇನ್ವೈಟ್ ಮಾಡಿದೆ. ನೋಡಿ, ಒಂದು ಸಣ್ಣ ಲೈಟಿಂಗ್ ಕಂಡಕ್ಟರ್ ಮಳೆಗಾಲದಲ್ಲಿ ಅವರು ಆಟ ಆಡ್ತಕ್ಕಂಥ ಲೈಟಿಂಗ್ ಕಂಡಕ್ಟರ್ ಇವತ್ತು ನಗರಾಭಿವೃದ್ಧಿ ಕಟ್ಟಡಗಳ ತಡೆಯಲಿಕ್ಕೆ ಸಾಧ್ಯ ಆಗಿದೆ. 170 ಬೂತ್ಸ್ ಕರೆಯುವುದು ಈಗ ಹೇಗೆ ಸಾಧ್ಯ ಆಯಿತು? ಆ ಬೆಂಜಮಿನ್ ಫ್ರಾಂಕ್ಲಿನ್ ನಲ್ಲಿರ್ತಕ್ಕಂಥ ಒಂದು ಮಿಂಚು ಬಂದರಿಂದ ಆ ಥರದ ಕಟ್ಟಡಗಳು ನಮ್ಮ ಈ ಲೈಟಿಂಗ್ ಇಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ. ಒಂದು ಸಣ್ಣ ಐಡಿಯಾಗಳು ದೊಡ್ಡ ಇನ್ವೆನ್ಷನ್ ಅನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ನಮ್ಮ ಸೈನ್ಸ್ ಎಕ್ಸಿಬಿಷನ್ ಅಲ್ಲೂ ಕೂಡ ಅಷ್ಟೇ ಈ ಥರದ ಒಂದು ಸಣ್ಣ ಥಾಟ್ ಕೊಟ್ಟು ಐಡಿಯಾಗಳು ನೀವು ಮಕ್ಕಳಿಗೆ ತೋರಿಸಿ ನೀವು ಹೆಂಗ್ ಸೈಂಟಿಫಿಕ್ ಆಗಲಿಕ್ಕೆ ನೆರವಾಗ್ತದೆ, ಏನಾದರೂ ಒಂದು ಇನ್ವೆಂಟ್ ಅನ್ನು ಮಾಡಲಿಕ್ಕೆ ಇದು ನೆರವಾಗ್ತದೆ ಅಂತಕ್ಕಂಥದ್ದು. ಹಾಗೆ ಜೇಮ್ಸ್ ವ್ಯಾಟ್ ಎಲ್ಲರೂ ಸೆಲೆಕ್ಟ್ ಹೇಳ್ತೀನಿ, ಅವರ ಮನೆಯಲ್ಲಿ ಕಾಫಿ ಮಾಡ್ತಾ ಇದ್ದ, ಕಾಫಿ ಕಟ್ಟ ಸೌಂಡ್ ಬರ್ತಾ ಇತ್ತು. ಜೇಮ್ಸ್ ವ್ಯಾಟ್ ಏನಿದೆ ಒಂದು ಕಟ್ಟ ಸೌಂಡ್ ಬರ್ತಾ ಇರಲಿಲ್ಲ ಅಂತ ಅವನಿಗೆ ಆಶ್ಚರ್ಯ ಆಯಿತು. ಹಾಗೆ ಯೋಚನೆ ಮಾಡಿದ. ಸೊ ಏನು ಅದೇ ಅವರು ಕಾಫಿ ಮಾಡುವಾಗ ಸೊ ಅದು ವೇಪರ್ ಏನ್ ಬರ್ತದೆ, ಆ ವೇಪರಿಂದ ಆ ಮೇಲೆ ಮುಚ್ಚಿರ್ತಕ್ಕಂಥ ಮುಚ್ಚಲು ಕಟ್ಟಂತ ಸೌಂಡ್ ಮಾಡ್ತಾ ಇದ್ರು. ನಾವು ಇವಾಗ ಅದ್ರ ಮೇಲೆ ಒಂದು ವೆಯ್ಟ್ ಹಾಕಿ ಸುಮ್ಮನೆ ಕೂಡ್ತಿದ್ವಿ, ಕಟ್ಟೆಲ್ಲ ಕಾಫಿ ಕುಡಿತಾ ಇದ್ವಿ. ನಾವೆಲ್ಲ ಹೆಲ್ಪ್ ಮಾಡ್ಕೊಂಡು ಸಾಧಾರಣ ಅವನು ಒಂದು ಅಸಾಮಾನ್ಯ ವ್ಯಕ್ತಿತ್ವ ಯೋಚನೆ ಮಾಡಿದ, ಯಾಕೆ ಕಾಫಿ ಕಟ್ಟಂತ ಸೌಂಡ್ ಮಾಡ್ಕೊಡಲ್ಲ ಅಂದ್ರೆ ಅಲ್ಲಿ ಕೆಲಸ ಆಗ್ತಾ ಇದೆ. ಈ ಕೆಲಸ ಯಾವುದರಿಂದ ಆಯಿತು? ಈ ವೇಪರಿಂದ ಅಲ್ಲಿ ನೀರಿನ ವೇಪರ್ ಬಂದು ಅದರ ಪ್ರೆಸರಿಂದ ಅಲ್ಲಿ ಒಂದು ಆಯಿತು ಅನ್ನುವಂಥದ್ದು ಅವನು ಕಳ್ಕೊಂಡ. ಈ ರೀತಿ ಅನೇಕ ಕೆಲಸ ಆಗ್ತದೆ ಅಂತ ಅಂದ್ರೆ ಅದಕ್ಕೆ ಅವನು ಯೋಚನೆ ಮಾಡಿ ಇವತ್ತು ರೈಲ್ವೆ ಇಂಜಿನ್ ಅನ್ನ ಅವನು ಆವಿಷ್ಕಾರ ಮಾಡಿದ. ಅಮೆರಿಕ ಹೋಗುವಂತಹ ರೈಲ್ವೆ ಇಂಜಿನ್ ಇಡೀ ಸಾರಿಗೆಯಲ್ಲಿ ಕ್ರಾಂತಿ ಮಾಡಿರ್ತಕ್ಕಂಥ ರೈಲ್ವೆ ಇಂಜಿನ್ ಹೇಗೆ ಉಟ್ಕೊಳ್ತು ಅಂತ ಅಂದ್ರೆ ಅವನ ಮನೆಯಲ್ಲಿರ್ತಕ್ಕಂಥ ಕಾಫಿ ಕೆಟಲ್ನ ಅವೆಯಿಂದ ಏನು ಒತ್ತಡದಿಂದ ಕೆಲಸ ಆಯಿತು. ಈ ಒಂದು ಸಣ್ಣ ಕಾನ್ಸೆಪ್ಟ್ ಅನ್ನ ಸಣ್ಣ ಐಡಿಯಾವನ್ನು ಉಪಯೋಗಿಸಿಕೊಂಡು ಇವತ್ತು ಉಗಿ ಯಂತ್ರವನ್ನು ನಡೆಯದ ಆ ಉಗಿ ಯಂತ್ರದಿಂದ ಇವತ್ತು ಸಾರಿಗೆಯಲ್ಲಿ ದೊಡ್ಡ ಕ್ರಾಂತಿ ಆಯಿತು. ರೈಲ್ವೆ ಇಂಜಿನ್ ಅನ್ನು ನಡೆಯಲಿಕ್ಕೆ ಸಾಧ್ಯ ಆಯಿತು. ಮತ್ತೆ ಈ ತರದ ಸೈನ್ಸ್ ಎಕ್ಸಿಬಿಷನ್ಗಳಲ್ಲಿ ನಿಮ್ಮ ಇನ್ನೋವೇಟಿವ್ ಥಾಟ್ಗಳು, ಇನ್ನೋವೇಟಿವ್ ಐಡಿಯಾಸ್ಗಳು ಆಯ್ತಾ ಇವನ್ನೆಲ್ಲ ನಾವು ಎಕ್ಸ್ಪ್ಲೋರ್ ಮಾಡಿದ್ರೆ ಖಂಡಿತ ನಮ್ಮಲ್ಲಿ ಒಂದಿಷ್ಟು ಹೇಗೆ ಸೈಂಟಿಸ್ಟ್ಗಳು ಆಗ್ತಾರೆ. ನಿಮ್ಮಲ್ಲಿ ಸೈನ್ಸ್ ಅಲ್ಲಿ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಬೇಕು, ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಬೇಕು. ಏನಾದರೂ ಕಲಿಬೇಕಾದ್ರೆ ನಮಗೆ ಕ್ಯೂರಿಯಾಸಿಟಿ ಇರಬೇಕು. ಅದಕ್ಕೆ ಸ್ಟೀಫನ್ ಅನ್ನೋದು ಒಂದು ಮಾತು ಹೇಳ್ತಾ ಇಲ್ಲ, ಐ ಕ್ಯಾನ್ ಸರ್ವೈವ್ ಒಪಿನಿಯನ್ ಸರ್ವೇ ದೇ ಥಾಟ್ ವಾಟ್ ಐ ನೋ. ಇವರು ದೊಡ್ಡ ಫಿಲಾಸಫರ್ ಸ್ಟೀಫನ್. ನಾನು ಹೇಗೆ ದೊಡ್ಡ ಫಿಲಾಸಫರ್ ಆಗೋದಕ್ಕೆ ಕೇಳಿದ್ರೆ ನಾನು 7 ಜನ ಸರ್ವೈವ್ ನಮಗೆ ದೊಡ್ಡ ಫಿಲಾಸಫರ್ ಆಗಲಿಕ್ಕೆ ಕಾರಣ ಅಂತ ಹೇಳಿದ್ದೆ. ಯಾರು 7 ಜನ ಸರ್ವೈವ್? ಆಶ್ಚರ್ಯ ಆಯ್ತು ಆಯ್ತಾ. ಐ ಕೀಪ್ ಸರ್ವೈವ್ ಒಪಿನಿಯನ್ ಸರ್ವೇ ದೇ ಥಾಟ್ ವಾಟ್ ಐ ನೋ. ನನಗೆ ಗೊತ್ತಿರೋದು ಎಲ್ಲರೂ ಕಾರಣ ಸರ್ವೈವ್. ನಿಮ್ಗೆ ಆಶ್ಚರ್ಯ ಆಗಬಹುದು, ನಮ್ಮ ಸೇವಕ ನಮ್ಮ ಅಸಿಸ್ಟೆಂಟ್ ಇಂದ ನಾವೇ ಕಲಿಯಲಿಕ್ಕೆ ಆಗ್ತದೆ ಅಂತ. ಅದಕ್ಕೆ ಆಶ್ಚರ್ಯದಿಂದ ಕೇಳಿದಂತೆ ಹೂವಾರು ಸರ್ವೈಸ್ ಅಂತ ಕೇಳಿದಾಗ ಅವ್ರು ಹೇಳಿದಂತೆ ಅವ್ರು ಯಾವಲ್ಲ ಆಯ್ತಾ. ಅವ್ರು ಹೇಳಿ ಸಿಂಪಲ್ ಆಗಿ ವಾಟ್ ವೇ ವೆನ್ ವೈ ಹೌ ಅನ್ನುವಂತಹ ಕ್ವಶನ್ ಟ್ಯಾಕ್ಸ್ ಆಶ್ಚರ್ಯ ಹೇಳಿದ್ರು.
ಆಯ್ತಾ, ವೇರ್ ಈಸ್ ಯೂಸ್ಫುಲ್, ಈ ತರದ ಕ್ವಶನ್ಗಳನ್ನು ಹಾಕೊಳ್ಬೇಕು. ಆವಾಗ ನಿಮ್ಮ ನಾಲೆಡ್ಜ್ ಇಂಪ್ರೂವ್ ಆಗ್ತದೆ, ಅದ್ರ ಬಗ್ಗೆ ತಿಳಿಯಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಏನಾದರೂ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಎಕ್ಸಿಬಿಷನ್ ಅಲ್ಲಿ ನೋಡುವಾಗ ಕ್ಯೂರಿಯಾಸಿಟಿಯಿಂದ ಕೇಳಬೇಕು, ಕ್ವಶನ್ಸ್ ಹಾಕಬೇಕು. ಹೌದು, ವೇರ್, ವೈ, ಹೌ ಇಟ್ ವಾಸ್, ಆಯ್ತಾ, ವೇರ್ ಇಟ್ ಯೂಸ್, ಇವನ್ನೆಲ್ಲ ಹೋದ್ರೆ ನಿಮಗೆ ಆ ವಿಷಯದ ಬಗ್ಗೆ ಡೀಪ್ ಆಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಆ ಡೀಪಲ್ ರೀತಿ ನಿಮ್ಮಲ್ಲೂ ಕೂಡ ಒಂದು ಈ ಕ್ವಶನ್ ಟ್ಯಾಕ್ಸ್ಗಳನ್ನು ಸಪರೇಟ್ ಆಗಿ ಇಟ್ಕೊಳ್ಳಿ. ಏನೇನು ಓದಿದ್ರು, ಯಾವುದೇ ವಿಷಯವನ್ನು ತಿಳ್ಕೊಳ್ಬೇಕಾದ್ರು ಪ್ರಶ್ನೆ ಮಾಡುವಂತಹ ಪ್ರವೃತ್ತಿಯನ್ನು ನೀವು ಬೆಳೆಸ್ಕೊಳ್ಳಿ. ಇವತ್ತಿನ ಎಕ್ಸಿಬಿಷನ್ ಅಲ್ಲಿ ಯಾರು ಸುಮ್ಮನೆ ನೋಡಕ್ಕೆ ಹೋಗಬೇಡಿ, ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಪ್ರಶ್ನೆ ಮಾಡಿ ಅರ್ಥ ಮಾಡಿಕೊಂಡು ಸೈನ್ಸ್ ಅನ್ನ ಕಾನ್ಸೆಪ್ಚುವಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಡೀಪ್ ನಾಲೆಡ್ಜ್ ಅನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ, ಮೊದಲನೇದಾಗಿ ನಾನು ಈ ಮಲ್ನಾಡು ಎಜುಕೇಶನ್ ಮತ್ತು ಚಾರಿಟಬಲ್ ಟ್ರಸ್ಟ್ ಅವರಿಗೆ ಇಲಾಖೆ ವತಿಯಿಂದ ಅವರ ಅತ್ಯಂತ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಈ ಕಾಲವನ್ನು ಉತ್ಕೃಷ್ಟವಾಗಿರ್ತಕ್ಕಂಥ ಮಕ್ಕಳಿಗೆ ಉಪಯೋಗ ಆಗುವಂತಹ ಒಂದು ಕಾರ್ಯಕ್ರಮವನ್ನು ಅವರು ಒಂದು ಶಿಕ್ಷಣೇತರ ಸಂಸ್ಥೆ ಅಂದರೆ ಖಾಸಗಿ ಸಂಸ್ಥೆಯಾಗಿ ಪ್ರೋತ್ಸಾಹಿಸಿರ್ತಕ್ಕಂಥದ್ದು ನಮ್ಮ ಇಲಾಖೆಯೂ ಕೂಡ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಕಾರ್ಯಕ್ರಮ. ಮತ್ತೊಮ್ಮೆ ಈಗ ಇದಕ್ಕೆ ಕಾರಣವಾಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಅಭಿನಂದಿಸಲು ಮಾಡಬೇಕು. His valuable contribution towards the education system has made a remarkable progress and become worthy citizens of our society and help themselves and others in various ways. And hearty congrats and give best of luck for all the participants and guiders. One of the most fastest transportation in the world. It includes traveling people from one place to another place at a very high speed. It is also known as solar power transportation system. It is magnetically leviated train which runs at a very high speed. It consists of low pressure tube which travels at both low and high speed. It is driven by a linear cyclone motor and compressor. It is Pressure of air decreases. As we know, behind the atmosphere, as we go on higher, so the atmospheric pressure means pressure of air gradually decreases. At a particular point, there is no But wind it is pressure. about the windmills, so that Yes. that it is placed. Oh, good idea. Good idea.